ಇದೊಂದು ಸುಂದರ ಮಲೆನಾಡಿನ ಒಂದು ನೀರಿನ ಪಯಣ. ಅದು ಬೆಕ್ಕೋಡಿ ಲಾಂಚ್ ಅಂತ ಕರಿತೀವಿ ಇದು. ಈಗ ಹೈವೇ ಆದ ತಕ್ಷಣ, ಈಗ ಹೆದ್ದಾರಿಗಳ ಪ್ರಾಜೆಕ್ಟ್ಗಳಾದ ತಕ್ಷಣ ಇದೊಂದು ಇರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ರಸ್ತೆ ನೋಡಿ ಈ ಥರ ಆಫ್ ರೋಡಿಂಗ್ ಇದೆ. ಬಹಳ ವರ್ಷಗಳ ಹಿಂದೆ ನಾನು ಈ ಭಾಗದಲ್ಲಿ ಬಂದಿದ್ದೆ. ಇದು ಹೊಸನಗರ ತಾಲೂಕು ಬೆಕ್ಕೋಡಿ ಅಂಥೇಳಿ. ಹೊಸನಗರದಿಂದ ನಿಟ್ಟೂರು ಭಾಗಕ್ಕೆ ಸಂಪರ್ಕ ಮಾಡಲು ಒಂದು ಸಣ್ಣ ಲಾಂಚ್ ಇತ್ತು. ಸಣ್ಣದು ಅಂದರೆ ಫೇರಿ ಥರ. ಇಲ್ಲಿ ಈಶ್ವರ್ ಅಂತ ಒಬ್ಬರು ಇದ್ದರು, ನಂಗೆ ಬಹಳ ಪರಿಚಯ ಇದ್ದರು. ಅವರು ಈ ಲಾಂಚನ್ನು ಆಚೀಚೆ ಕೆಲವು ವೆಹಿಕಲ್ಗಳನ್ನು ಹಾಕ್ತಿದ್ರು. ಒಂದೋ ಅಥವಾ ಎರಡು ಸಣ್ಣ ವೆಹಿಕಲ್ಗಳನ್ನು ಹಾಕ್ಕೊಂಡು ಆಚೆ ಕಡೆ ಹೋಗ್ತಿದ್ರು. ಈಗ ರಾಣೆಬೆನ್ನೂರಿಂದ ಬೈಂದೂರು ಹೆದ್ದಾರಿ ಆಗ್ತಾ ಇದೆ. ಶರಾವತಿ ನೀರಿನ ಮೇಲೆ ಇಲ್ಲೊಂದು ಸೇತುವೆ ಕೂಡ ಆಗ್ತಾ ಇದೆ. ಈಗ ಆ ಲಾಂಚ್ ಇದೆಯೋ ಮುಂದೆ ಇರುತ್ತೋ ಗೊತ್ತಿಲ್ಲ. ಸಿಗ್ಬೋದಾ ಅಂಥೇಳಿ ನಾನು ನೋಡ್ತಾ ಹೋದೆ. ಜೊತೆಗೆ ಹೆದ್ದಾರಿ ಕಾಮಗಾರಿಯನ್ನು ನೋಡಬೇಕಿತ್ತು. ಈಗೆಲ್ಲ ರಸ್ತೆ ಕೂಡ ಇದೊಂಥರ ಆಫ್ ರೋಡಿಂಗ್ ಥರ ಇದೆ. ಪರವಾಗಿಲ್ಲ, ನನ್ನ ವೆಹಿಕಲ್ ಹೋಗ್ತಿತ್ತು. ಲಾಂಚ್ ಬರ್ತಿತ್ತು. ಇಲ್ಲಿ ಬೆಕ್ಕೋಡಿ ಲಾಂಚ್ ಅಂತ ಒಂದು ಬೋರ್ಡ್ ಕೂಡ ಇತ್ತು. ಟೈಮಿಂಗ್ಸ್ ಎಲ್ಲ ಹಾಕಿದ್ರು. ನಾನು ನೋಡಿದಾಗ ಎಲ್ಲ ಹೋಗಿದೆ. ಲಾಂಚ್ ಗಿಂತ ಮೊದಲು ದೋಣಿ ಅಜ್ಜ ಅಂತ ಇದ್ರಲ್ಲ. ದೋಣಿ ಅಜ್ಜ, ಹೌದು. ನಾನು ಅದ್ರಲ್ಲಿ ಓಡಾಡಿಲ್ಲ, ಬಟ್ ಕೇಳಿದ್ದೀನಿ. ಅವರು ಒಬ್ಬರೇ ಸಿಂಗಲ್ ದುಡಿತಿದ್ರಲ್ಲ. ಓಕೆ. ಎರಡು ಕಡೆ ಬಿಟ್ಟು ಹಾಕೊಂಡು ಜನಲೆಲ್ಲ ದಾಟ್ಸೋರಲ್ಲ. ಹೌದು ಹೌದು. ಗೌರವ ಸಿಗದೆ ಸತ್ತೋಗ್ಬಿಟ್ರು. ಹೌದಾ? ಬಹಳ ಬೇಜಾರಾಯ್ತು. ಕಮ್ಮಿ ಫ್ಯಾಮಿಲಿ 50 ವರ್ಷದ ಮೇಲೆ ದೋಣಿ ನಡೆಸಿದಾರೆ. ಅವ್ರ ಫ್ಯಾಮಿಲಿ ಎಲ್ಲಿದೆ ಸರ್? ಅವ್ರ ಫ್ಯಾಮಿಲಿ ಅಲ್ಲೇ ಆಚೆ ಕಡೆ ಇದೆಯಾ? ಆಚೆ ಕಡೆ. ಲಾಂಚ್ ಏನು 2 ವರ್ಷ ಅಷ್ಟೇ ಅವ್ರ ಜೀವನ. ಇನ್ ಲಾಂಚ್ ಅದನ್ನ ಪ್ರವಾಸಿ ಇದಕ್ಕಾದ್ರೂ ಬಿಡ್ತಾರೆ ಅಂದ್ರೆ ಅದಕ್ಕೂ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲ. ಎಲ್ಲ ಕಡೆ ಆಗದ ತೆಗೆದು ಬಿಟ್ಟಾರೆ. ಇದನ್ನ ಅಭಿವೃದ್ಧಿ ಅಂತ ಕರಿಬಾರ್ದು. ಇದು ಕನೆಕ್ಟಿಂಗ್ ಇಂಡಿಯಾನ ಕನೆಕ್ಟ್ ಮಾಡೋದು ಏನಿದೆಯಲ್ಲ ಹೆದ್ದಾರಿಗಳ ಮೂಲಕ, ಅದೊಂದು ಪ್ಯೂರ್ ಕಮರ್ಷಿಯಲ್ ಆಸ್ಪೆಕ್ಟ್. ಅದು ಬೇರೆ ಥರ ಲಿಂಕ್ ಮಾಡಕ್ಕೆ ಹೋಗ್ಬಾರ್ದು. ಈಗೆಲ್ಲ ಹೆದ್ದಾರಿ ಮಾಡಿಸ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದರೆ ವೀರು ಅಂತ. ಈಗ ಇನ್ನು ಲಾಂಚ್ ಆದ್ಮೇಲೆ ಆಗುತ್ತೆ. ಏನು ಈ ವರ್ಷ ಒಂದು ನಡೀತೈತೆ? ಇಲ್ಲ ಸರ್, ಇದಾದ್ಮೇಲೆ ಇಲ್ಲ ಲಾಂಚ್. ತರ ಪಿಲ್ಲರ್ ಒಂದು ದೊಡ್ಡ ಪಿಲ್ಲರ್ ಮಾಡ್ಯಾರ. ಈ ತರದಲ್ಲ, ಒಂದು 7-8 ಮಾಡಿ ಫುಲ್ ಮಾಡ್ಯಾರ. ಈ ಕಡೆ ಯಾಕೆ ಬರಂಗಿಲ್ಲ, ಆ ಕಡೆ ಆ ತರ ಮಾಡ್ಯಾರ. ನಿಮ್ಗೆ ಏನಿಲ್ಲ ಗೊತ್ತಪ್ಪ. ನಾನು ಮೈ ಮೇಲೆ ಬಿದ್ದರು ನೆಲ ಕೊಡ್ತು. ಸ್ವಲ್ಪ ಹುಷಾರಿಂದ ಓಡಾಡ್ಬೇಕು. ಇದಕ್ಕೆ ಮತ್ತೆ ರಾಜಕಾರಣಿಗಳ ಗ್ರೇಟ್ ವರ್ಕ್ ಶುರು ಆಗುತ್ತೆ ಈಗ. ವಿಷಯದಲ್ಲಿ ಯಾರು ಕ್ರೆಡಿಟ್ ತಗೊಂಬಾರ್ದಿದ್ದು. ಇದು ಜವಾಬ್ದಾರಿ. ಇದು ಹೆದ್ದಾರಿಗಳ ನಿರ್ಮಾಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜವಾಬ್ದಾರಿ ಇರುವಂಥ ಕೆಲಸ ಅಷ್ಟೇ. ಯಾಕಿರುತ್ತೆ ಅಂತಿದಾವ್ ನೋಡ್ರಿ ರಾಡ್ ಗೊತ್ತಾಗ್ತಾವಲ್ಲ, ಆ ಮಧ್ಯೆ ಸೇರ್ಸಿ ಜಾಯಿಂಟ್ ಮಾಡ್ತಾರೆ. ಇಲ್ಲಿ ಯಾಕೆ ಎತ್ತಿದಾರ್ ಬಿಟ್ರೆ ಅವನ್ ಜಾಯಿಂಟ್ ಮಾಡ್ತಾರೆ. ಅಲ್ಲಿ ಕಾಂಕ್ರೀಟ್ ಹಾಕಿ ಜಾಯಿಂಟ್ ಮಾಡ್ತಾರೆ. ಇಲ್ಲಿ ಮಧ್ಯಕ್ಕೂ ಜಾಯಿಂಟ್ ಆಗುತ್ತೆ. ಮಧ್ಯಕ್ಕೆಲ್ಲ ಇಲ್ಲಿ ಆ ಮಧ್ಯೆ ಒಂದು ಇದು ಉಬ್ಬು ಇದೆಯಲ್ಲ, ಅದೇ ಲೈನಿಗೆ ರಾಡ್ ಇದೆ ಒಳಗೆ. ಅದಕ್ಕೆ ಇದಕ್ಕೆ ಅಷ್ಟಕ್ಕೂ ಜಾಯಿಂಟ್ ಆಗ್ತದೆ. ಕೆಳಗೆ 4 ಇದೆ. ಎಷ್ಟು ಅಂದ್ರೆ ಸುಮಾರು ಎಷ್ಟು 4 ಇರ್ತವೆ. 4 ಇರ್ತವೆ. 4 ಇಲ್ಲೆಲ್ಲ 4, ಲಾಸ್ಟ್ ಅಲ್ಲಿ ಅಲ್ಲಿ 8